ನೇಮ ಪ್ರಯಾಣ ಫ್ರೀ ಎಂದಿದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅದ್ಯಾಕೂ ತನ್ನ ಖಾಲಿಯಾದ ಬೊಕ್ಕಸ ತುಂಬಿಸಿಕೊಳ್ಳೋದಕ್ಕೆ ಬೆಲೆ ಏರಿಕೆ ಅಸ್ತ್ರ ಪ್ರಯೋಗಿಸ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಒಂದಾದ ಮೇಲೆ ಒಂದು ಅಂತ ಬೆಲೆ ಏರಿಕೆ ಮಾಡಿರುವ ಕೈ ಸರ್ಕಾರ ಇದೀಗ ಮಹಿಳೆಯರಿಗೆ ಬಸ್ ಫ್ರೀ, ಪುರುಷರಿಗೆ ಜೇಬಿಗೆ ಕತ್ತರಿ ಹಾಕ್ತಾ ಇದೆ. ಚಳಿಯಲ್ಲಿ ಬೆಲೆ ಏರಿಕೆ ಚುರುಕ್ ಅನ್ನುವಂತೆ ಮಾಡಿದೆ. ರಾಜ್ಯದ 4 ಸಾರಿಗೆ ನಿಗಮಗಳು ಅಂದ್ರೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ವಾಯುವ್ಯ ಕರ್ನಾಟಕ ಸಾರಿಗೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ಗಳ ರೇಟ್ ಜಾಸ್ತಿ ಆಗ್ತಾ ಇದೆ. ಮೊನ್ನೆಯ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಆಗಿದ್ದು 15% ಟಿಕೆಟ್ ದರ ಜಾಸ್ತಿ ಆಗಿದೆ. 100 ರೂಪಾಯಿವರೆಗೂ ಕೂಡ ಬೆಲೆ ಹೆಚ್ಚಾಗಿದ್ದು ಜನರಲ್ಲಿ ಆತಂಕ ಹೆಚ್ಚು ಮಾಡಿದೆ. ಹಾಗಿದ್ರೆ ಯಾವ್ಯಾವ ಊರಿಗೆ ಹೋಗೋ ಬಸ್ ದರ ಎಷ್ಟಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಬೆಂಗಳೂರಿಂದ ಮಂಗಳೂರಿಗೆ ಈ ಮುಂಚೆ 398 ರೂಪಾಯಿಯಲ್ಲಿ ಪ್ರಯಾಣವನ್ನ ಬೆಳೆಸಬಹುದಾಗಿತ್ತು. ಈಗ ಬೆಲೆ ಜಾಸ್ತಿ ಆಗಿದ್ದು 454 ರೂಪಾಯಿ ಆಗಿದೆ. ಅಲ್ಲಿಗೆ 56 ರೂಪಾಯಿ ಹೆಚ್ಚಾಗಿದೆ. ಇನ್ನು ಬೆಂಗಳೂರಿನಿಂದ ಮೈಸೂರಿಗೆ 141 ರೂಪಾಯಿಯಲ್ಲಿ ಹಿಂದೆ ಹೋಗಬಹುದಾಗಿತ್ತು. ಆದರೆ ಈಗ 162 ರೂಪಾಯಿ ಆಗಿದೆ. ಅಂದ್ರೆ 21 ರೂಪಾಯಿ ಜಾಸ್ತಿ ಆಯಿತು. ಬೆಂಗಳೂರಿಂದ ಶಿವಮೊಗ್ಗಕ್ಕೆ 312 ರೂಪಾಯಿ ಇತ್ತು ರೇಟ್. ಈಗ 356 ರೂಪಾಯಿ ಅಂದ್ರೆ 44 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು ಬೆಂಗಳೂರಿಂದ ಕೊಪ್ಪಳಕ್ಕೆ 447 ರೂಪಾಯಿ ಹಿಂದೆ ಇತ್ತು. ಈಗ 506 ರೂಪಾಯಿ ಆಗಿದೆ. ಅಲ್ಲಿಗೆ 59 ರೂಪಾಯಿಯನ್ನ ರಾಜ್ಯ ಸರ್ಕಾರ ಹೆಚ್ಚಳ ಮಾಡಿದೆ. ಇನ್ನು ಬೆಂಗಳೂರಲ್ಲೇ ನೋಡೋದಾದ್ರೆ ಮೆಜೆಸ್ಟಿಕ್ನಿಂದ ಜೆಪಿ ನಗರಕ್ಕೆ 20 ರೂಪಾಯಿಯಲ್ಲಿ ಹೋಗಬಹುದಾಗಿತ್ತು. ಆದರೆ ಈಗ 24 ರೂಪಾಯಿ ಆಗಿದೆ. ಇನ್ನು ನಂದಿನಿ ಲೇಔಟ್ಗೆ 28 ರೂಪಾಯಿ ಆಗಿದೆ. ಒಟ್ನಲ್ಲಿ ಹೊಸ ವರ್ಷದ ಗಿಫ್ಟ್ ಅಂತ ಇದನ್ನ ತಗೋಬೇಕು, ಹೇಗಪ್ಪ ಮುಂದೆ ಜೀವನ ಸಾಗಿಸೋದು ಅಂತ ಕೊರಗಬೇಕೋ ಗೊತ್ತಾಗ್ತಾ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಇನ್ಯಾವ್ಯಾವ ರೇಟ್ ಜಾಸ್ತಿ ಆಗುತ್ತೆ ನೋಡ್ತಾ ಹೋಗೋಣ.